ಸಿಎಂ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಹೊಸ ಬೆಂಕಿಯನ್ನು ಸೃಷ್ಟಿಸ್ತಾ ಇದೆ. ಅದರ ಮಧ್ಯ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿರೋದು. ಮೊದಲಿನಿಂದಲೇ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ. ಮುಖ್ಯಮಂತ್ರಿ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಾನು ಯಾವಾಗಲೂ ರೇಸ್ನಲ್ಲಿ ಇರ್ತೀನಿ. ಮುಂದಿನ ಅವಧಿವರೆಗೂ ಸಿದ್ದರಾಮಯ್ಯ ಮುಂದುವರಿತಾರೆ. ವರಿಷ್ಠರು ಅಂತಿಮವಾಗಿ ತೀರ್ಮಾನಿಸುತ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ಹೈಕಮಾಂಡ್ ನಿರ್ಧಾರದ ಮೇಲೆ ಸಿಎಂ ಕುರ್ಚಿ ಭವಿಷ್ಯ ನಿರ್ಧಾರವಾಗುತ್ತೆ. ಬಂಗಾರಪ್ಪ ವೀರಪ್ಪ ಇಲ್ಲಿ ಬದಲಾವಣೆ ಮಾಡಿದ್ರು. ಸಂದರ್ಭ ಬಂದಾಗ ಬದಲಾವಣೆ ಆಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. 2013ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿದ್ದೆ. ಸರ್ಕಾರ ಬಂತು, ನಾನು ಒಂದ್ ವೇಳೆ ಗೆದ್ದಿದ್ರೆ ಆ ಕಥೆಯೇ ಬೇರೆ ಆಗ್ತಿತ್ತು. ಕೆಪಿಸಿಸಿ ಅಧ್ಯಕ್ಷರಾದವರಿಗೆ ಅವಕಾಶ ಸಿಕ್ತಿತ್ತು ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. LP ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ AICCಯಿಂದ ಅಬ್ಸರ್ವರ್ಸ್ ಬಂದಿದ್ದರು. ಅವ್ರ ಮುಂದೆ ನಡೆದಿದ್ದು. ಅವತ್ತೇನು 2.5 ವರ್ಷ ಅಂತ ಹೇಳಿರಲಿಲ್ಲ. ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರು ಆ ಕೆಲಸ ಮಾಡೋಕ್ಕೋ, ನಾವು ಬದಲಾಯಿಸೋಕ್ಕಾಗತ್ತಾ? ಆ ರೀತಿ ಆ ಸಂದರ್ಭ ಬಂದರೆ ಅವ್ರು ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ? ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು, ವೀರಪ್ಪ ಮೊಯ್ಲಿಯವರು. ಆ ಸಂದರ್ಭ ಬಂದಾಗ ಮಾಡ್ತಾರ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. ನೋಡಿ, ಈಗ 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.